ಇವ ಏನು ಕಾಣಿಸ್ತಾನಲ್ಲ ಈ ವಿಡಿಯೋದೊಳಗ, ಇವ ನಮ್ಮ ದೇಶದ ಬಿಹಾರ ರಾಜ್ಯದ ಒಬ್ಬ ಹೊಸ हेल्थ मिनिस्टर। जरा ध्यान से सुनो, ये वीडियो देखना जरूर होता है। इन नशेड़ी नहीं है, इन्हें तो बिहार का एक्स मिनिस्टर नीतीश कुमार का बेटा है। इस नशेड़ी को बना दिया गया हेल्थ मिनिस्टर। इसका खुद का हेल्थ तो ठीक नहीं, हिले जा रहा है गांजा गांजा तो देखो जरा, मतलब जो गांजा फूकेगा हेल्थ मिनिस्टर और जो जंगल काटता है उसको बना देता है फॉरेस्ट मिनिस्टर। सही है, सही है, करो हेल्थ मिनिस्टर करो। और जंगल काटेगा फॉरेस्ट मिनिस्टर करो। एक नशेड़ी को हेल्थ मिनिस्टर, इसको हेल्थ बहुत ठीक है क्या नहीं, देखो जरा। इस तरह लोग हमारे लीडर्स है, हमारा देश में प्रभावी नायक का सूत्र क्या साधना किया। देखो ये वीडियो में बहुत क्लियर है इनके हालत क्या है। ಈ ಥರ ನಮ್ಮ ದೇಶದೊಳಗೆ ಇರ್ತಕ್ಕಂಥ ಬಹಳಷ್ಟು ರಾಜಕಾರಣಿ ಮಕ್ಕಳು ತಮ್ಮ ತಂದೆ ಪ್ರಭಾವದಿಂದ ಈ ಥರ ಮಿನಿಸ್ಟರ್ಗಳಾಗಿ ಅಲ್ಲಿರ್ತಕ್ಕಂಥ ಹಣವನ್ನು ಕೊಳ್ಳಿ ಹೊಡೋದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ತಾವ ಸರಿಯಾಗಿ ಇಟ್ಕೊಳ್ಳಾರ್ದ ಈ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳಕತ್ತಾರ ಅನ್ನಕ ಇದೊಂದು ಬೆಸ್ಟ್ ಉದಾಹರಣೆ ಅಂತೇಳಿ ಹೇಳ್ಬಹುದು. ನೋಡ್ರಿ, ಇದು ಬಿಹಾರದ ಒಂದೇ ಪ್ರಶ್ನೆ ಅಲ್ಲ. ಈ 2-3 ದಿನದಿಂದ ಬಿಹಾರದ ಈ ವ್ಯಕ್ತಿ ಬಗ್ಗೆ ಬಹಳಷ್ಟು ವೈರಲ್ ಆಗತೈತಿ. ಆದ್ರೆ ಈ ಒಬ್ಬ ವ್ಯಕ್ತಿ ಜೊತೆಗೆ ಇನ್ನೂ ಹಲವಾರು ನಮ್ಮ ದೇಶದೊಳಗೆ ಎಷ್ಟೋ ರಾಜಕಾರಣಿ ಮಕ್ಕಳು ಇದೇ ರೀತಿ ಡೇ ಒನ್ ಟೈಪ್ ಮತ್ತು ನೈಟ್ ಒನ್ ಟೈಪ್ ನಶೆ ಒಳಗಿರ್ತಕ್ಕಂಥದ್ದು ಬಹಳಷ್ಟು ಕಾಣ್ತಿರ್ತೀವಿ. ಮತ್ತು ಅವ್ರ ದೌರ್ಜನ್ಯ ದಬ್ಬಾಳಿಕೆಗಳು ಬಹಳಷ್ಟು ನೋಡ್ತಿರ್ತೀವಿ. ನೋಡ್ರಿ, ಅವ್ರು ಏನೋ ಮಾಡಿದ್ರು ಮರ್ತು ಹೋಗ್ತೀವಿ ಅನ್ನೋದು ಅವ್ರಿಗೆ ಗೊತ್ತೈತಿ. ನೋಡ್ರಿ, ಇದಿಷ್ಟು ವಿಷಯ. ಧನ್ಯವಾದಗಳು.